ನಾನು ಕೊಟ್ಟ ಅನ್ನದ ಪಾತ್ರೆ ಸಣ್ಣದಿತ್ತು, ಆಕೆ ಹೃದಯದ ಪಾತ್ರೆ ಬಹಳಷ್ಟು ದೊಡ್ಡದಿತ್ತು ಅನ್ನುವಂಥ ಮಾತನ್ನ ಮದರ್ ತೆರಿಸಾ ಬರಿತಾಳಂದ್ರೆ ಎಷ್ಟು ಚಂದ ಬದುಕಿದ್ರು ಅವರೆಲ್ಲ. ಮದರ್ ತೆರಿಸಾ ಕಲ್ಕತ್ತಾದ ನಗರಕ್ಕೆ ಹೋಗಿದ್ರು. ಕಲ್ಕತ್ತಾದ ನಗರದಲ್ಲಿ ಹೋಗಿ ಬರಬೇಕಾದಂಥ ಸಂದರ್ಭದಲ್ಲಿ ಅವ್ರ ಆಶ್ರಮಕ್ಕೆ ಬರ್ತಾ ಇದ್ರು ಕಾಯಕವನ್ನು ಮುಗಿಸ್ಕೊಂಡು. ಅವರ ಆಶ್ರಮದ ಪಕ್ಕದಲ್ಲಿ ಒಂದು ಮನೆ, ಆ ಮನೆಯಲ್ಲಿ ಒಂದು ಹೆಣ್ಮಗಳು ಗರ್ಭಿಣಿಯಾಗಿದ್ಲು. ಆ ಗರ್ಭಿಣಿಯಾಗಿ ಹೆರಿಗೆ ಆಗಿತ್ತು. ಸರಿ ಸುಮಾರು 6 ಮಕ್ಕಳನ್ನು ಹಡೆದಿದ್ಲಕ್ಕೆ. 6 ಮಕ್ಕಳನ್ನು ಹಡೆದಿದ್ಲು ತಾಯಿ. ಆ ತಾಯಿ 3 ದಿನ ಆಗಿತ್ತು ಊಟ ಮಾಡಿರ್ಲಿಲ್ಲ. ಯಾಕೆ ಬಡತನ, ಮನೆಯಲ್ಲಿ ಏನೂ ಇರಲಿಲ್ಲ. ಏನೂ ಇರದೇ ಇರುವಂತ ಸಂದರ್ಭದಲ್ಲಿ ಆ ಹೆಣ್ಮಗಳಿಗೆ 6 ಮಕ್ಕಳಾಗ್ಯಾವ. ಉಪವಾಸದಾಳ. ತಾನು ಅಷ್ಟ ಉಪವಾಸ ಇರೋದಲ್ಲ, ಮಕ್ಕಳು ಉಪವಾಸದಾವ. ಹೆಂಗ ಮಾಡ್ಬೇಕು ಅಂತ ಚಿಂತೆ ಮಾಡಾಕತ್ತಾಳ. ಈ ವಿಷಯ ತಿಳಿತು ಮದರ್ ತೆರಿಸಾಗೆ. ಮದರ್ ತೆರಿಸಾ ತನ್ನ ಆಶ್ರಮಕ್ಕೆ ಬರಬೇಕಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ಆಕೆ ಗುಡಿಸಲ್ಕ್ ಹೋದ್ರು. ಯಾಕಮ್ಮ ಪ್ರಸಾದ ಮಾಡಿಲ್ಲ, ಊಟ ಮಾಡಿಲ್ಲ? ಇಲ್ಲ, ನನ್ನ ಬಡತನ. ಹಿಂಗೆಲ್ಲ ಹೇಳಿದ ತಕ್ಷಣ ಕಾಯಕ ಮಾಡ್ಕೊಂಡು ಬಂದಿದ್ಲಲ್ಲ ಮದರ್ ತೆರಿಸಾ, ಆಶ್ರಮಕ್ಕೆ ಹೋಗಿ ಒಂದಿಷ್ಟು ಪಾತ್ರೆಯಲ್ಲಿ ಅನ್ನವನ್ನು ಮಾಡಿ ತಾನು ಉಣಬೇಕಂತೇನು ಕಾಯಕ ಮಾಡ್ಕೊಂಡು ಬಂದಾಳ. ಅದನ್ನು ತಗೊಂಡು ಆ ಹೆಣ್ಮಗಳೇನಿದ್ಲ ಆಕೆ ಹತ್ರ ಹೋಗ್ತಾಳ. ಆಕೆ ಮನೆಗೆ. ಆಕೆ ಮನೆಗೆ ಹೋಗಿ ಆಕೆಗೆ ಕೊಡ್ತಾಳ. ನೀ ಊಟ ಮಾಡು, ನೀನು ಹೆರಿಗೆ ಆಗ್ಯದ, ನೀನು ಉಂಡು ನಿನ್ನ ಎದೆಯೊಳಗೆ ಹಾಲು ಬಂದಾಗ ನಿನ್ನ ಮಕ್ಕಳು ಊಟ ಮಾಡ್ತಾವ, ನೀನು ಉಪವಾಸ ಇರಬಾರ್ದು ತಾಯಿ, ನೀನು ಊಟ ಮಾಡು ಅಂತ ಆಕೆಗೆ ಕೊಟ್ಟಾಗ ಆ ಹೆಣ್ಮಗಳು ಮುಸ್ಲಿಂ ಹೆಣ್ಮಗಳಾಗಿದ್ಲು. ಮದರ್ ತೆರಿಸಾ ಹೋಗಿ ಕೊಟ್ಟಿರೋ ಹೆಣ್ಮಗಳು ಮುಸ್ಲಿಂ ಹೆಣ್ಮಗಳು. ಆಕೆ ನೀ ಊಟ ಮಾಡು, ನೀನು ಊಟ ಮಾಡಿದಾಗ ನಿನ್ನ ಮಕ್ಕಳಿಗೆ ನೀನು ಹಾಲು ಕುಡಿಸ್ಲಿಕ್ಕೆ ಸಮರ್ಥ ಆಗ್ತೀಯ ಅಂತಂದಾಗ ಆ ಪಾತ್ರೆಯನ್ನು ತೆಗೆದುಕೊಂಡು ತನ್ನ ಹಿತ್ತಲ ಬಾಗಲಕ್ಕೆ ಹೋದ್ಲು ಮುಸ್ಲಿಂ ಹೆಣ್ಮಗಳು. ನಾನು ಕೊಟ್ಟಿರೋ ಅನ್ನದ ಪಾತ್ರೆ ತಗೊಂಡು ಈ ಹೆಣ್ಮಗಳು ಹಿತ್ತಲಕ್ಕೆ ಯಾಕೆ ಹೋಗ್ತಾಳ ಅಂತ ನೋಡಿದ್ರ, ಅಲ್ಲಿ ಹಿತ್ತಲದೊಳಗೆ ಒಂದು ನಾಯಿ, ಅದು ಕೂಡ ಹೆರಿಗೆ ಆಗಿತ್ತು. ಅದಕ್ಕೆ 108 ಮರಿ ಆಗಿದ್ದು. ಅದಕ್ಕೆ 108 ಮರಿ ಆಗ್ಯಾವ. ನಾನು ಉಂಡ್ರ ನಾನು ಹೆಂಗಾರ ದಕ್ಕಿಸ್ಕೋಬಹುದು ಏನಾರ ತಿಂದ, ಇದಕ್ಕೆ ಅನ್ನ ಇಲ್ಲಲ್ಲ ಅಂತ ತಿಳ್ಕೊಂಡು ತನಗೆ ಕೊಟ್ಟ ಅನ್ನದ ಪಾತ್ರೆ ತಗೊಂಡು ಹೋಗಿ ಆ ಅನ್ನವನ್ನು ನಾಯಿಗೆ ಹಾಕಿದ್ಲು. ಅವಾಗ ಮದರ್ ತೆರಿಸಾ ಬರಿತಾಳೆ. ಎಷ್ಟು ಅದ್ಭುತ ಮಾತು ಅಂದ್ರ, ನಾವು ಹೃದಯದೊಳಗೆ ಬರ್ಕೋಬೇಕು ಈ ಮಾತು. ಎಷ್ಟು ಅದ್ಭುತ ಬರಿತಾಳಂದ್ರ, ನಾನು ಕೊಟ್ಟ ಅನ್ನದ ಪಾತ್ರೆ ಸಣ್ಣದಿತ್ತು, ಆಕೆ ಹೃದಯದ ಪಾತ್ರೆ ಬಹಳಷ್ಟು ದೊಡ್ಡದಿತ್ತು ಅನ್ನುವಂಥ ಮಾತನ್ನ ಮದರ್ ತೆರಿಸಾ ಬರಿತಾಳಂದ್ರೆ ಎಷ್ಟು ಚಂದ ಬದುಕಿದ್ರು ಅವರೆಲ್ಲ. ಅದಕ್ಕೆ ಅಂತ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಆಶ್ರಮವನ್ನು ಕಟ್ಟಿದ್ದಾರೆ ಪೂಜ್ಯರು. ಅದರ ಹಿಂದೆ ದೊಡ್ಡ ಶಕ್ತಿಯಾಗಿ ಮರದೇವರು ಶಿವಗಳು ನಿಂತಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳನ್ನು ಕರೆಸ್ತಾರೆ. ನನಗನಿಸ್ತದ ಇಲ್ಲಿ ನೀವೇನು ಬಂದಿರಿ ಎಲ್ಲ ಮುತ್ತು ರತ್ನಗಳ ಬಂದಿರಿ. ನಮ್ಮ ಕಡೆ ಹಿಂಗ ಏನ್ರ ಕಾರ್ಯಕ್ರಮ ಐತಂದ್ರ 10,000 ಜನ ಕೂಡೇ ಬಿಡ್ತಾರ. ಊಟ ಇಡಬೇಕು ನಾವು. ಇದು ರೈಟ್ ನ್ಯೂಸ್.